ಹಾಯ್ ಗೈಸ್, ನಾನು ನಿಮ್ಮ ದಾಕ್ಷು. ಇವತ್ತು ನಾವು ನಿಮಗೋಸ್ಕರ ಮಶ್ರೂಮ್ ಪೀಸ್ ಪಲಾವ್ ಮಾಡ್ತಾ ಇದೀವಿ. ಸೊ ಅದಕ್ಕೆ ಬೇಕಾದ ಇಂಗ್ರೀಡಿಯೆಂಟ್ಸ್ ಏನೇನಂತ ಇವತ್ತು ನೋಡ್ಕೊಳ್ಳೋಣ. ಸೊ ಕಂಪ್ಲೀಟ್ ಇನ್ಫಾರ್ಮೇಷನ್ ನಮ್ಮ ಚಿಕ್ಕಮ್ಮ ಕೊಡ್ತಾರೆ. ಇದಕ್ಕೆ ನಾವು 1.5 kg ಅಕ್ಕಿಗೆ ಒಂದು 2 ಪಾಕೆಟ್ ನಾನು ಮಶ್ರೂಮ್ ತೊಗೊಂಡಿದ್ದೀನಿ. ಒಂದು 4 ಈರುಳ್ಳಿ, ಹಂಗೆ ಕೊತ್ತಂಬರಿ ಸೊಪ್ಪು, ಪುದೀನ, ಒಂದು ಸ್ವಲ್ಪ ತಾದ್ರೆ ಸಾಕು. ಹಸಿಮೆಣಸಿಕಾಯಿ ನಮಗೆ ಖಾರ ಹೇಗೆ ಬೇಕೋ ತೊಗೊಂಡು, ಖಾರ ಕಮ್ಮಿ ಆದರೆ ಕಮ್ಮಿ ತೊಗೊಳ್ಳಿ, ಇಲ್ಲ ನಮ್ಗೆ ಖಾರ ಬೇಕು ಅಂದರೆ ಒಂದು 10 ರಿಂದ 15 ಹಸಿಮೆಣಸಿಕಾಯಿ ನಾನು ತೊಗೊಂಡು. ಮನೆಯಲ್ಲ ಸ್ವಲ್ಪ ಖಾರ ತಿಂತಾರೆ, ಹಾಗಾಗಿ ನಾನು ಸ್ವಲ್ಪ ಜಾಸ್ತಿ ಹಸಿಮೆಣಸಿಕಾಯಿ ತೊಗೊಂಡಿದ್ದೀನಿ. ಬಟ್ ನೀವು ಖಾರ ತಿನ್ನಲ್ಲ ಅನ್ನೋದಾದ್ರೆ ಖಾರ ಕಮ್ಮಿ ಮಾಡ್ಕೊಳ್ಳಿ. ಹಾಗೆ ಇದು ಗ್ರೀನ್ ಪೀಸ್, ಫ್ರೆಶ್ ಆಗಿರೋ ಗ್ರೀನ್ ಪೀಸ್ ಆಗಿರೋದು ತುಂಬ ಚೆನ್ನಾಗಿರುತ್ತೆ. ನಾವು ಒಣಗಿರೋ ಬಟಾಣಿಗೆ ನೆನೆಸಿ ಮಾಡೋದಕ್ಕಿಂತ ಈ ಥರ ಹಸಿ ಬಟಾಣಿ ಹಾಕಿದ್ರೆ ಅದು ಆ್ಯಕ್ಚುಲಿ ತುಂಬ ಟೇಸ್ಟ್ ಕೊಡುತ್ತೆ ಫ್ರೆಂಡ್ಸ್. ಮತ್ತು ಇದು ಒಂದು 4 ಟೊಮೊಟೊ ತೊಗೊಂಡಿದ್ದೀನಿ. ಮತ್ತು ಇದು 1 ಬೌಲ್ ಮೊಸರು ತೊಗೊಂಡಿದ್ದೀನಿ ನಾನು. ಹಾಗೆ ಒಂದು 2 ಪಾಕೆಟ್ ಮಶ್ರೂಮ್ನ ತೊಳೆದು ಫ್ರೆಶ್ ಆಗಿ ರೆಡಿ ಮಾಡಿಕೊಂಡಿದ್ದೀನಿ. ಮತ್ತು ನಾವು ಇಷ್ಟೆಲ್ಲ ನಾವು ಪ್ರಿಪೇರ್ ಮಾಡ್ಕೊಂಡು ಅಷ್ಟರಲ್ಲಿ ಅಕ್ಕಿ ನೆನೆ ಹಾಕ್ಬಿಟ್ರೆ, ಸೊ ಅಕ್ಕಿ ನೆನೆಸ್ಕೊಂಡ್ಬಿಟ್ರೆ ನಾವು ಇದೆಲ್ಲ ರೆಡಿ ಮಾಡ್ಕೊಂಡು ಬರೋಷ್ಟು ನೆಂದಿರುತ್ತೆ. ಸೊ ಇವಾಗ ಮಾಡೋಕ್ಕೆ ಸರಿ ಹೋಗುತ್ತೆ ಫ್ರೆಂಡ್ಸ್. ಇದು ಪಲಾವ್ ಎಲೆ, ಹಾಗೆ ಒಂದು 4-5 ಏಲಕ್ಕಿ ಹಾಕ್ಕೊಂಡಿದ್ದೀನಿ. ಆಮೇಲೆ ಮರಾಠಿ ಮೊಗ್ಗು 1-2, ಚಕ್ಕೆ 1-2, ಲವಂಗ, ಆಮೇಲೆ ಇದು ಸೋಂಪು, ಕಸೂರಿ ಮೆಥಿ. ನಮಗೆ ಅದ್ರ ಸ್ಮೆಲ್ ಬೇಕಾದ್ರೆ ಹಾಕೊಬೋದು, ಬಟ್ ಆಪ್ಷನಲ್ಲಿ ಹಾಕೊಂತಾರೆ. ಬಟ್ ಇವತ್ತು ಫ್ರೆಂಡ್ಸ್ ನಾನು ಕಸೂರಿ ಮೆಥಿ ಥರದ್ದು ಮರ್ತಿರೋದ್ರಿಂದ ಸೊ ಹಾಗೆ ಮಾಡ್ತಾ ಇದ್ದೀನಿ. ಓಕೆ, ಲೆಟ್ಸ್ ಬಿಗಿನ್. ಮತ್ತು ತುಪ್ಪ ಫ್ಲೇವರ್ ಇರೋಷ್ಟು ತುಪ್ಪ ಹಾಕೊಬೋದು. ಮತ್ತು ಇವತ್ತು ನಾನು ಇಲ್ಲಿ ಬಿರಿಯಾನಿ ಮಾಡೋದಕ್ಕೆ ಆಚಿ ಬಿರಿಯಾನಿ ಮಸಾಲ ಪೌಡರ್ನ ಉಪಯೋಗಿಸ್ತಾ ಇದ್ದೀನಿ. ಹಾಗೆ ಒಂದು ಸ್ವಲ್ಪ ಟೇಸ್ಟಿಗೆ ಗರಂ ಮಸಾಲ ಪೌಡರ್ ಹಾಕೊತೀನಿ. ಓಕೆ, ಎಸ್ ನೋಡಿ ಫ್ರೆಂಡ್ಸ್, ನಾವು ಆಚೆ ಬ್ರ್ಯಾಂಡ್ ಪ್ರಮೋಷನ್ ಸಹ ಮಾಡ್ತಾ ಇದೀವಿ ಇಲ್ಲಿ ಲೈಟರಲ್ಲಿ. ಸೊ ಫಸ್ಟ್ ಈಗ ಲೈಟರ್ ಹಚ್ಕೊಳ್ಳೋಣ. ಸೊ ನೆಕ್ಸ್ಟ್ ದೊಡ್ಡ ಪಾತ್ರೆ ಇಡ್ತಾ ಇದೀವಿ. 1.5 kg ಮಶ್ರೂಮ್ ಬಿರಿಯಾನಿ ಮಾಡೋದಕ್ಕೆ ಒಂದು ದೊಡ್ಡ ಪಾತ್ರೆ ಇಡ್ತಾ ಇದ್ದೀವಿ. ಎಣ್ಣೆ ಹಾಕೊತಾ ಇದ್ದೀನಿ. ನೋಡಿ, ನಿಮ್ಗೆ ಎಷ್ಟು ಬೇಕೋ ಅಷ್ಟು ಎಣ್ಣೆ ಹಾಕ್ಕೊಳ್ಳಿ. ಒಬ್ಬೊಬ್ರು ಆಯಿಲ್ ಜಾಸ್ತಿ ತೊಗೊಳಲ್ಲ, ಹಾಗಾಗಿ ನಾನು ಸ್ವಲ್ಪ ತುಪ್ಪ ತೊಗೊತಿದ್ದೀನಿ. ಇವಾಗ ಸ್ವಲ್ಪ ತುಪ್ಪ ಲಾಸ್ಟಲ್ಲಿ ಎಲ್ಲ ಬಿರಿ ಆದ್ಮೇಲೆ ಸ್ವಲ್ಪ ತುಪ್ಪ ಹಾಕಿದ್ರೆ ಫ್ಲೇವರ್ ತುಂಬ ಚೆನ್ನಾಗಿ ಬರುತ್ತೆ ಅದು. ಫಸ್ಟು ಪಲಾವ್ ಎಲೆ ಹಾಕ್ತಾ ಇದ್ದೀನಿ. ಆಮೇಲೆ ನಿಮ್ಗೆ ಅವಾಗಲೆಲ್ಲ ಮಸಾಲೆ ಎಲ್ಲ ತೋರಿಸಿದ್ನಲ್ಲ, ಚಕ್ಕೆ, ಲವಂಗ, ಯಾಲಕ್ಕಿ, ಮೊಗ್ಗು, ಮರಾಠಿ ಮೊಗ್ಗು, ಸೋಂಪು, ಕಸೂರಿ ಮೆಥಿ ಒಂದು ಮಿಕ್ಸ್ ಆಗಿದೆ. ಓಕೆ, ಸರಿ ಪಕ್ಕದಲ್ಲಿ ಹಾಗೇ ಬಿಸಿ ಇಟ್ಕೊಂಡ್ಬಿಡೋಣ. ಅಕ್ಕಿ ಅಳತೆಗೆ ನಮ್ಗೆ ಎಷ್ಟು ನೀವು ಅಕ್ಕಿ ಅಳತೆ ಅಕ್ಕಿ ಹೆಂಗಿರುತ್ತೋ ಅದಕ್ಕೆ ಸರಿಸಮವಾಗಿ 1 ಗ್ಲಾಸ್ ಅಕ್ಕಿಗೆ ಅದರ 2 ಗ್ಲಾಸ್ ನೀರು ಲೆಕ್ಕದಲ್ಲಿ ನಾನು ತೊಗೊಂಡಿದ್ದೀನಿ. ಇವಾಗ ಫಸ್ಟ್ ಇಲ್ಲಿ ಕಾಯಿಸಿಕೊಂಡು ಇದು ಒಗ್ಗರಣೆ ಹಾಕೋಷ್ಟು ಅಕ್ಕಿ ಕಾಯಿಸುತ್ತೆ, ಹಾಗಾಗಿ 2 ಆ ಕಡೆ ಒಂದು ಈ ಕಡೆ ಒಂದು ಇಟ್ಕೊಂಡಿದ್ದೀನಿ. ಓಕೆ, ಇವಾಗ ಫಸ್ಟು ಈರುಳ್ಳಿ ಹಾಕೊತಾ ಇದ್ದೀನಿ. ಆ್ಯಕ್ಚುಲಿ ಕುಕ್ಕರ್ಗಳಲ್ಲಿ ಮಾಡೋದಕ್ಕಿಂತ ಅದೇ ಥರ ಓಪನ್ ಆಗಿ ಮಾಡಿದ್ರೆ ನಮಗೆ ಟೇಸ್ಟು ತುಂಬ ಚೆನ್ನಾಗಿ ಬರುತ್ತೆ. ಆ್ಯಕ್ಚುಲಿ ಕುಕ್ಕರಲ್ಲಿ ಮಾಡಿದ್ರೆ ಅದು ಹಾಗೆ ಇರುತ್ತೆ, ಅದು ತಿರುವಾಟಿ ಮಾಡಿ ಎಲ್ಲ ರೈಸೆಲ್ಲ ತುಂಬ ಸ್ಮೂತ್ ಆಗೋಗ್ಬಿಟ್ಟಿರುತ್ತೆ. ಬಟ್ ಈ ಥರ ಓಪನ್ ಆಗಿ ಪಾತ್ರೆಯಲ್ಲಿ ಮಾಡಿದಾಗ ದಮ್ ಮಾಡಿ ಇದು ಮಾಡಿದಾಗ ತುಂಬ ಚೆನ್ನಾಗಿ ಬರುತ್ತೆ ನಮಗೆ ಇದು ಟೇಸ್ಟ್ ಎಲ್ಲ. ಹಾಗಾಗಿ ನಾನು ಜಾಸ್ತಿ ಯಾವಾಗಲೂ ಓಪನ್ ಆಗೇ ಮಾಡೋದು. ಕೆಲ್ಸಕ್ಕೆ ಹೋಗ್ಬೇಕಾದ್ರೆ ಮಾತ್ರ ಕುಕ್ಕರ್ ಯೂಸ್ ಮಾಡ್ತೀನಿ. ಮನೇಲಿ ಫ್ರೀಯಾಗಿದ್ದೆ ಅಂತಂದರೆ ಹಾಗೆ ಯೂಸ್ ಮಾಡ್ತೀನಿ ನಾನು. ಸೊ ಗೈಸ್, ಇದು ನಮ್ಮ ಮನೆಗೆ ಇವತ್ತು ತುಂಬ ಜನ ನೆಂಟರು ಬರ್ತಿದ್ದಾರೆ. ಅದಕ್ಕೋಸ್ಕರ 1.5 kg ಮಶ್ರೂಮ್ ಪೀಸ್ ಪಲಾವ್ ಮಾಡ್ತಾ ಇದ್ದೀವಿ. ಸೊ ಇಂಗ್ರೀಡಿಯೆಂಟ್ಸ್ ಏನೇನು ಬೇಕಂತ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ಇನ್ ಕೇಸ್ ಇನ್ನೂ ಡೌಟ್ ಇತ್ತಂದರೆ ನೀವು ಕಮೆಂಟ್ ಮಾಡಿ, ಸೊ ದಟ್ ನೆಕ್ಸ್ಟ್ ವೀಡಿಯೋದಲ್ಲಿ ಕಂಪ್ಲೀಟ್ ಇನ್ಫಾರ್ಮೇಷನ್ಸ್ ಕೊಡ್ತೀನಿ. ಓಕೆನಾ? ಸೊ ಅಷ್ಟರಲ್ಲಿ ಇದು ಡೀಪ್ ಫ್ರೈ ಆಗುತ್ತೆ. ಸೊ ನೆಕ್ಸ್ಟ್ ಏನು ಹಾಕ್ಬೇಕಂತ ನೋಡ್ತಾ ಇರಿ, ಹೇಳ್ತೀವಿ. ಈರುಳ್ಳಿ ಸ್ವಲ್ಪ ಬ್ರೌನ್ ಬರೋವರೆಗೂ ಫ್ರೈ ಮಾಡ್ಕೊಳ್ಳೋಣ. ಜಾಸ್ತಿ ಬ್ರೌನ್ ಬೇಡ, ಒಂದು ಹಾಫ್ ಬ್ರೌನ್ ಬಂದರೆ ಸಾಕು ನಮ್ಗೆ. ಆ್ಯಕ್ಚುಲಿ ಮಶ್ರೂಮ್ ಜೊತೆ ಅದು ಈರುಳ್ಳಿ ಫ್ಲೇವರ್ ಗೊತ್ತಾ, ಹಾಫ್ ಬ್ರೌನ್ ತಿನ್ಬೇಕಾರೆ ಒಂಥರ ತುಂಬ ಚೆನ್ನಾಗಿರುತ್ತೆ ಅದು ಆ್ಯಕ್ಚುಲಿ. ಸ್ವಲ್ಪ ಆಗ್ಬಿಡ್ಲಿ.
ಫಸ್ಟ್ ಟೈಮ್ ಟ್ರೈ ಮಾಡ್ತಾ ಇದ್ದೀವಿ ಫ್ರೆಂಡ್ಸ್, ಎಲ್ಲರೂ ಸಪೋರ್ಟ್ ಮಾಡಬೇಕು. ವಿಡಿಯೋ ಫಸ್ಟ್ ಟೈಮ್ ಟ್ರೈ ಮಾಡ್ತಾ ಇದೀವಿ ಫ್ರೆಂಡ್ಸ್. ಟೈಮ್ ವಿಡಿಯೋ ನಾನು ಅಡುಗೆ ನಾನು ಮಾಡ್ತಾ ಇರ್ತೀನಿ ಅವಾಗ ಅವಾಗ. ನೋಡಿ, ಇದು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕೊತಾ ಇದ್ದೀನಿ. ನಾನು ಫಸ್ಟೇ ಪ್ರಿಪೇರ್ ಮಾಡಿ ರೆಡಿ ಮಾಡಿಕೊಂಡಿದ್ದೆ. ಇದನ್ನು ಮನೆಯಲ್ಲೇ ಮಾಡಿರೋ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಸ್ಟೈಲ್ ನೀವು ಮಾಡ್ಕೊಳ್ಳಿ. ನ್ಯಾಚುರಲ್ ಆಗಿ ಹೆಲ್ದಿ ಆಗಿರುತ್ತೆ. ಹೊರಗಡೆಯಿಂದ ತಂದು ಹೆಲ್ದಿ ಫುಡ್ಸ್ ತಗೊಳ್ಳಿ ಯಾವಾಗೂ. ಅವಾಗ ಇಂಗ್ರೀಡಿಯೆಂಟ್ಸ್ ಹೇಳ್ಬೇಕಾದ್ರೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಮಿಸ್ ಆಗಿತ್ತು ಆ್ಯಕ್ಚುಲಿ. ಅದು ಮನೇಲಿ ರೆಡಿ ಮಾಡಿಕೊಂಡಿದ್ದಲ್ಲ, ಆಮೇಲೆ ತೊಗೊಳ್ಳೋಣ ಅಂತ ಮಿಸ್ ಆಗಿದೆ. ಅದೊಂದು ಹಾಗೆ ಆ್ಯಡ್ ಮಾಡ್ಕೊಳ್ಳಿ. ಓಕೆನಾ ಗಾಯ್ಸ್? ನೋಡಿ ಗೈಸ್, ಈಗ ಮಶ್ರೂಮ್ ಹಾಕೋರೆ. ಇದು ಮಶ್ರೂಮ್ ಪಲಾವ್. ಅದೇ ಚಿಕನ್ ಹಾಕೋದ್ರೆ ಚಿಕನ್ ಪಲಾವ್. ಇಷ್ಟೇ ಗೈಸ್. ಅದಕ್ಕೆ ನಾನು ಟ್ರೈ ಮಾಡೋಕೆ ಹೋಗಿಲ್ಲ ಇನ್ನು. ಹಾಗೆ ಪನ್ನೀರ್ ಹಾಕಿದ್ರೆ ಪನ್ನೀರು ಬಿರಿಯಾನಿ. ವೆಜಿಟೇರಿಯನ್ಸ್ ಪನ್ನೀರ್, ಮಶ್ರೂಮ್, ಆಮೇಲೆ ಕಾಲಿಫ್ಲವರ್ ಎಲ್ಲ ಹಾಕೊಂಡು ಮಾಡ್ಕೊಬೋದು. ನಾನ್ ವೆಜಿಟೇರಿಯನ್ ಇದು ಚಿಕನ್, ಮಟನ್ ಎಲ್ಲ ಹಾಕೊಂಡು ಮಾಡ್ಕೊಳ್ಳಿ. ಓಕೆನಾ? ನೆಕ್ಸ್ಟು ಫ್ರೆಂಡ್ಸ್, ನಾನು ಇವಾಗ ಇದನ್ನು ಮಶ್ರೂಮ್ ಆ್ಯಡ್ ಮಾಡ್ತಾ ಇದ್ದೀನಿ. ಯಾಕಂದರೆ ಸ್ವಲ್ಪ ಇದೆಲ್ಲ ಮಸಾಲೆ ಜೊತೆ ಒಂದು ಅರ್ಧ ಸ್ವಲ್ಪ ಫ್ರೈ ಆಗಿದ ತಕ್ಷಣ ನೆಕ್ಸ್ಟು ಕೊತ್ತಂಬರಿ ಸೊಪ್ಪು, ಹಸಿಮೆಣಸಿಕಾಯಿ ಎಲ್ಲ ಹಾಕೋದ್ರಿಂದ ಮಶ್ರೂಮ್ಗೆ ಚೆನ್ನಾಗಿ ಮಸಾಲೆ ಹಿಡಿಯುತ್ತೆ. ಆ್ಯಕ್ಚುಲಿ ನಮಗೆ ಸ್ಪೈಸಿ ಚೆನ್ನಾಗಿ ಬರೋದಕ್ಕೋಸ್ಕರ ನಾನು ಮಶ್ರೂಮ್ನ ಇನ್ನೊಂದು ಸ್ವಲ್ಪ ಫ್ರೈ ಆಗ್ಬಿಟ್ಟು ನೆಕ್ಸ್ಟ್ ಮಶ್ರೂಮ್ ಹಾಕ್ಕೊತಿದ್ದೀನಿ ನಾನು. ಇದು ಆ್ಯಕ್ಚುಲಿ ಎಲ್ಲರೂ ಆಮೇಲೆ ಹಾಕೊತಾರೆ, ಬಟ್ ನಾನು ಈ ಥರ 2-3 ಸರಿ ಟ್ರೈ ಮಾಡಿರೋದ್ರಿಂದ ಇದು ಫ್ಲೇವರ್ ಸ್ಪೈಸಿ ಚೆನ್ನಾಗಿ ಹಿಡಿಯುತ್ತೆ ಆ್ಯಕ್ಚುಲಿ ಮಶ್ರೂಮ್ಗೆ. ಫಸ್ಟ್ ಮಶ್ರೂಮ್ ಹಾಕ್ಬಿಟ್ರೆ ನಾವು ಈ ಥರ ಅದು ಸ್ಪೈಸಿ ಚೆನ್ನಾಗಿ ಹಿಡಿಯೋದ್ರಿಂದ ನಾನು ಮಶ್ರೂಮ್ನ ಇವಾಗಲೇ ಹಾಕ್ಕೊತಾ ಇದ್ದೀನಿ. ಫ್ಲೇವರ್ ಇವಾಗೇ ಗಮ್ ಅಂತ ಇದೆ ಗೊತ್ತಾ. ನೀವು ಮಿಸ್ ಮಾಡಂಗೆಲ್ಲ ಟ್ರೈ ಮಾಡಲೇಬೇಕು. ನಮ್ಮ ಚಿಕ್ಕಮ್ಮ ಎಂಥ ಒಳ್ಳೆ ಕುಕ್ ಅಂದರೆ ಸಖತ್ತಾಗಿ ಅಡುಗೆ ಮಾಡ್ತಾರೆ ಫ್ರೆಂಡ್ಸ್. ಈ ಗಂಡು ಮಕ್ಳಿಗೆ ಮಾತ್ರ ನಾವು ಹೇಗೆ ಅಡುಗೆ ಮಾಡಿದ್ವಿ. ಉಪ್ಪಲ್ಲ ಇಂಟರ್ನ್ಯಾಷನಲ್ ಚೆಫ್ ಗೈಸ್, ಬಟ್ ಸ್ಟೇಟಲ್ಲಿ ಇದ್ದಾರೆ. ಏನು ಮಾಡ್ತೀರಾ? ಕಲೆಗೆ ಗುರುತಿಸಿ ಗೈಸ್, ಇವಾಗಾದ್ರೂ ಗುರುತಿಸಿ ಬೆಳೆಸಿ. ನನ್ನ ಮಗಳು ಗುರ್ತು ಕೊಡ್ತಾ ಇದ್ದಾಳೆ ಇವಾಗ ಆ್ಯಕ್ಚುಲಿ. ಈ ಥರ ಸ್ಮಾಲ್ ಯೂಟ್ಯೂಬರ್ಸ್ನ ನೀವು ಏನಂತಾರೆ ಮುಂದೆ ತೊಗೊಂಡೋಗ್ಬೇಕು. ಓಕೆನಾ? ಇವಾಗ ನೆಕ್ಸ್ಟ್ ನಾವು ಸಬ್ಸ್ಕ್ರೈಬ್ ಮಾಡಿ ಮುಂದೆ ತೊಗೊಂಡೋಗಿ. ತೊಳೆದಿಕೊಂಡಿರೋ ಹಸಿ ಬಟಾಣಿ ಹಾಕೊತಾ ಇದ್ದೀನಿ ನಾನು. ಸೊ ಈಗ ಬಟಾಣಿ ಹಾಕೊಂಡಿದ್ದೀವಿ. ಫ್ರೆಂಡ್ಸ್, ಸ್ವಲ್ಪ ಅರಿಶಿನ ಹಾಕೊಳ್ಳೋಣ. ಚಿಟಿಕೆ ಅರಿಶಿನ ಹಾಕೊಳ್ಳೋಣ. ಆ್ಯಕ್ಚುಲಿ ಅರಿಶಿನ ಎಲ್ಲದಕ್ಕೂ ಒಳ್ಳೇದು, ಎಲ್ಲರಿಗೂ ಗೊತ್ತಿರೋದೇನೇನೆ. ಇದು ಸ್ಪೆಷಲ್ ಇದೆ, ಯಾರಿಗೇನು ಹೇಳೋ ಅವಶ್ಯಕತೆ ಇಲ್ಲ. ನಾವು ಮಾಡೋ ಪ್ರತಿಯೊಂದು ಅಡುಗೆಲ್ಲ ಅರಿಶಿನ ಇದ್ದರೆ ಟೇಸ್ಟು ಇರುತ್ತೆ, ನಮ್ಗೆ ಆರೋಗ್ಯನೂ ವೃದ್ಧಿ ಆಗುತ್ತೆ. ಮತ್ತು ಇನ್ನೊಂದು ಅಂದರೆ ಫ್ರೆಂಡ್ಸ್, ಇದು ನಮ್ಮ ಕಾಲು ನೋವು ಸ್ವಲ್ಪ ಇದು ಮೂಳೆಗಳಿಂದವ್ರಿಗೆಲ್ಲ ನೈಟ್ ಹಾಲಲ್ಲಿ ಒಂದು ಚಿಟ್ಟೆ ಅರಿಶಿನ ಹಾಕೊಂಡು ಕುಡಿದ್ರೆ ಅದೇ ಸಪ್ಪೆ ಹಾಲು ತೊಗೊಬೇಕು. ಇದಕ್ಕೆ ಶುಗರ್ ಆಗಲಿ ಅಥವಾ ಬೆಲ್ಲ ಆಗಲಿ ಏನು ಸೇರಿಸ್ಕೊಂಬೇಡಿ. ಜಸ್ಟ್ ಒಂದು ಗ್ಲಾಸ್ಗೆ ಹಾಲು ಹಾಕ್ಕೊಂಡು ಹಾಗೆ ಒಂದು ಸ್ವಲ್ಪ ಬೆಚ್ಚಗೆ ಮಾಡ್ಕೊಂಡು ಅರಿಶಿನ ಮಿಕ್ಸ್ ಮಾಡ್ಕೊಂಡು ಅದೇ ಸಪ್ಪೆ ಹಾಲು ಕುಡಿದ್ರೆ ಆ್ಯಕ್ಚುಲಿ ನಮ್ಮ ಮೂಳೆಗಳಿಗೆ ಸ್ವಲ್ಪ ಸ್ಟ್ರೆಂತ್ ಬರುತ್ತೆ. ಮಲ್ಕೊಬೇಕಾದ್ರೆ ಎಸ್ಪೆಷಲಿ ಲೇಡೀಸ್ ಕುಡಿಬೇಕು ಅದನ್ನು. ಇದೊಂದು ಹೆಲ್ತಿ ಟಿಪ್, ಎಲ್ಲರೂ ಫಾಲೋ ಮಾಡಿ ಗೈಸ್. ಓಕೆನಾ? ನೋಡಿ ಕಲರ್ ಚೇಂಜ್ ಆಗ್ತಾ ಇದೆ, ಕಾಣಿಸ್ತಿದೆಯಾ ನಿಮಗೆ? ಇದನ್ನ ಲೈಕ್ ಆಲ್ಮೋಸ್ಟ್ ನೀವು ಅನ್ಕೊಂಡಿರ್ತೀರಾ ಬರೀ 8 people 9 people ಈ ಥರ ಮಾಡ್ಕೊಬೇಕಂತ. ಹಾಗೇನಿಲ್ಲ. ಅರ್ಜೆಂಟಲ್ಲಿ ಆಫೀಸಿಗೆ ಹೋಗಿರ್ಬೋದು ಅಥವಾ ಎಲ್ಲಾದರೂ ಹೋಗೋದಿರ್ಬೋದು, ಕುಕ್ಕರಲ್ಲೂ ನೀವು ಮಾಡ್ಕೋಬೋದು. ಯಾವುದೇ ಥರ ಪ್ರಾಬ್ಲಮ್ ಆಗಲ್ಲ. 20 minutes 10 minutes ಮುಗ್ದೋಗ್ಬಿಡುತ್ತೆ. ಬಟ್ ನಾನು ಆ್ಯಕ್ಚುಲಿ ಕುಕ್ಕರಲ್ಲೇ ಮಾಡೋದು ಕೆಲ್ಸಕ್ಕೆ ಹೋಗ್ಬೇಕಾದ್ರೆ. ನಿಮಗೋಸ್ಕರ ಇವತ್ತು ತೋರ್ಸೋಕ್ಕೋಸ್ಕರ ಪಾತ್ರೆಯಲ್ಲಿ ಮಾಡ್ತಾ ಇದ್ದೀವಿ. ಇವತ್ತು ನನಗೆ ರಜಾ, ಆ್ಯಕ್ಚುಲಿ ವೀಕ್ ಆಫ್ ರಜಾ ಇರೋದ್ರಿಂದ ಸ್ವಲ್ಪ ಟೈಮ್ ಇದೆ ಇವತ್ತು. ನಾವು ಕೂಡ ವರ್ಕಿಂಗ್ ವುಮೆನ್ಸ್. ನೋಡಿ ನೆಕ್ಸ್ಟ್ ಹಸಿಮೆಣಸಿನ್ಕಾಯಿ ಹಾಕೊಂಡಿದ್ದೀವಿ. ಹಾಗೆ ಸೊ ಎಲ್ಲಾನು ಫ್ರೈ ಮಾಡ್ಕೊಬೇಕು ನೀವು ಒಂದೊಂದೇ ಹಾಕಿ. ಹಸಿಮೆಣಸಿನ್ಕಾಯಿ, ಕೊತ್ತಂಬರಿ ಸೊಪ್ಪು, ಪುದೀನ ಯಾವುದು ಒಟ್ಟಿಗೆ ಹಾಕ್ಬೇಡಿ ಯಾವಾಗಲೂ ಅಷ್ಟೇನೆ. ಖಾರ ಅದು ಆ್ಯಕ್ಚುಲಿ ನೀವು ಹಾಕಿದಾಗ ಏನಾಗುತ್ತೆ ಅಂದರೆ ಕೊತ್ತಂಬರಿ ಸೊಪ್ಪು ಪುದೀನಕ್ಕೆ ಖಾರ ಜಾಸ್ತಿ ಇದಾಗ್ಬಿಡುತ್ತೆ. ಬಟ್ ಇದು ಸ್ವಲ್ಪ ಹಸಿಮೆಣಸಿನ್ಕಾಯಿ ಒಂದು ಹಾಫ್ ಫ್ರೈ ಆಗೋಕೆ ಬಿಟ್ಟಾಗ ಆ ಸ್ಪೈಸ್ ಇದೆಯಲ್ಲ, ಖಾರ, ಅದು ತುಂಬ ಚೆನ್ನಾಗಿ ಹಿಡ್ಕೊಳುತ್ತೆ. ಹಾಗಾಗಿ ಒಂದು 5 ನಿಮಿಷ ಹಸಿಮೆಣಸಿನ್ಕಾಯಿ ಫ್ರೈ ಆದಮೇಲೆ ನಾವು ಪುದೀನ ಮತ್ತು ಕೊತ್ತಂಬರಿ ಸೊಪ್ಪು ಹಾಕೊಳ್ಳೋಣ. ನಾನು 2 ಒಟ್ಟಿಗೆ ಮಿಕ್ಸ್ ಮಾಡಿ ಹಾಕೊಂಡಿದ್ದೀನಿ. ನೀವು ಬೇಕಾದ್ರೆ ಸಪ್ರೇಟಾಗಿ ಕೊತ್ತಂಬರಿ ಸೊಪ್ಪು ಪುದೀನ ಸಪ್ರೇಟಾಗಿ ಹಾಕೊಬೋದು. ಅಂತ ಏನು ಡಿಫ್ರೆನ್ಸ್ ಆಗಲ್ಲ ಅವೆರಡರಲ್ಲಿ.
ನೋಡಿ ಇಲ್ಲಿ ಜೊತೆ ನೀರು ಕಾಯ್ತಾ ಇದೆ. ನೀರು ಕಾಯ್ತಾ ಇದೆ ಗೈಸ್ ಇಲ್ಲಿ. ಚೆನ್ನಾಗಿ ಕಾಯ್ತಾ ಇದೆ ನೋಡಿ. ಎರಡು ಒಟ್ಟೊಟ್ಟಿಗೆ ಆಗ್ಬಿಡುತ್ತೆ ಆ್ಯಕ್ಚುಲಿ. ನೀವು ಯಾವ ಥರ ಫಸ್ಟ್ ಟೈಮ್ ಏನಾದರೂ ರೆಸಿಪೀಸ್ ಟ್ರೈ ಮಾಡಿದರೆ ಯಾವುದೇ ಹಿಂಜರಿಕೆ ಇಲ್ಲದೆ ಪೋಸ್ಟ್ ಮಾಡಿ, ಒಳ್ಳೊಳ್ಳೆ ವ್ಯೂಸ್ ಸಿಕ್ಕುತ್ತೆ. ಯಾವಾಗೂ ಫಸ್ಟು ಟ್ರೈ ಮಾಡಬೇಕು, ವಿತೌಟ್ ಟ್ರೈ ಗಿವ್ ಅಪ್ ಮಾಡಬೇಡಿ ಯಾರು. ನೋಡಿ ಇವಾಗ ಕೊತ್ತಂಬರಿ ಸೊಪ್ಪು ಪುದೀನ ಹಾಕ್ಕೊಡ್ತಾ ಇದ್ದೀನಿ ನಾನು. ಪುದೀನ ಇದು ತುಂಬ ಒಳ್ಳೆ ಫ್ಲೇವರ್ ಕೊಡುತ್ತೆ ನಮಗೆ ಆ್ಯಕ್ಚುಲಿ. ಯಾವಾಗಲೂ ಅಷ್ಟೇ ಪುದೀನ ನೀವು ಕೊತ್ತಂಬರಿ ಹಾಕ್ಬೇಕಾದ್ರೆ ಪುದೀನ ಜಾಸ್ತಿ, ಕೊತ್ತಂಬರಿ ಸೊಪ್ಪು ಸ್ವಲ್ಪ ಕಮ್ಮಿ ಹಾಕ್ಕೊಳ್ಳಿ. ಹೌದು, ಪುದೀನ ಫ್ಲೇವರ್ ನಿಮಗೆ ತುಂಬ ಚೆನ್ನಾಗಿ ಸಿಗುತ್ತೆ ಅದು ಆ್ಯಕ್ಚುಲಿ ನಿಮಗೆ. ಈಗ ಕೊತ್ತಂಬರಿ ಸೊಪ್ಪು ಜಾಸ್ತಿ ಹಾಕ್ಬಿಟ್ರೆ ನಿಮ್ಗೆ ಅದೇನಾಗುತ್ತೆ ಅಂದರೆ ಇದು ಫ್ಲೇವರ್ ಸಿಗಲ್ಲ. ಇವಾಗ ಒಂದು ನಿಮಿಷ ಇದು ನನ್ನ ಇನ್ನೊಂದು ಬಂಗ್ರ ಮಗ್ಗಿದ್ದಾಳೆ, ಅದುವರೆಗೂ ನನ್ನ ದೊಡ್ಡ ಮಗಳಿಗೆ ಫ್ರೈ ಮಾಡ್ತಿರ್ತಾರೆ, ನಾನು ಚಿಕ್ಕ ಮಕ್ಳನ್ನ ಮಾತಾಡ್ಸ್ಕೊಂಡು ಬಂದ್ಬಿಡ್ತೀನಿ. ಓಕೆ ಗೈಸ್ ನೋಡಿ ಗೈಸ್, ದಿಸ್ ಇಸ್ ಅ ಫ್ರೈ. ಈಗ ಫ್ರೈ ಮಾಡ್ತಾ ಇರಿ, ಈ ಥರ ಹೆಲ್ಪ್ ಆಗುತ್ತೆ ಗೈಸ್. ನಾನು ಈ ಥರ ಯಾವುದೇ ಥರ ಐಟಮ್ಸ್ ಇನ್ನೂ ಟ್ರೈ ಮಾಡಿಲ್ಲ, ಬಟ್ ಹೆಲ್ಪ್ ಮಾಡ್ತೀನಿ ಅಷ್ಟೇ. ನಾನು ಮಾಡೋ ಐಟಮ್ಸ್ ತಿಂದ್ಬಿಟ್ರೆ ನನ್ನ ತಮ್ಮ ಮಕ್ಕಳಿಗಿತಾನೆ ಗೈಸ್ ಎಷ್ಟು ಚೆನ್ನಾಗಿ ಮಾಡಿದೆ ಅಂತ. ನೋಡಿ ನೋಡಿ ಕಲರ್ ನೋಡಿ ಗೈಸ್, ಸ್ಮೆಲ್ ಅಂತೂ ಆಹಾ ಅನಿಸ್ತಾ ಇದೆ. ಏನೇ ಮಾಡಿ ಏನು ಮಾಡೋದು, ನಮ್ಮ ತಮ್ಮದಿರು ಕೊಟ್ಟಿನ ನೀನು ಮಾಡಿದ್ದ ಅಷ್ಟು ಚೆನ್ನಾಗಿದ್ಯಾ, ಬದುಕೋದಾ ಅಂತ ಹೇಳ್ತಾರೆ ಗೈಸ್. ಈಗಿನ ಮಕ್ಳು ಹೆಂಗಾಗ್ಬಿಟ್ಟಿದ್ದಾರೆ ನೋಡಿ, ಹಾ ಗಮ್ ಅಂತ ಇದೆ. ಇಲ್ಲಿ ನೋಡಿ, ನೀವು ಟ್ರೈ ಮಾಡಿ, ಸಖತ್ತಾಗಿರುತ್ತೆ. ಲೈಫಲ್ಲಿ ಏನಾದರೂ ಟ್ರೈ ಮಾಡ್ತಾ ಇರಬೇಕು ಯಾವಾಗ. ನೋಡಿ ಕಲರಲ್ಲೂ ಚೇಂಜ್ ಇದೆ, ಕಲರಲ್ಲೂ ಚೇಂಜ್ ಇದೆ, ಕಲರಲ್ಲೂ ಚೇಂಜ್ ಇದೆ. ನೋಡಿ ಇಲ್ಲಿ ಎಷ್ಟು ಚೆನ್ನಾಗಿ ಒಂದಕ್ಕೊಂದೆಲ್ಲ ಹೇಗೆ ಮಿಕ್ಸ್ ಆಗಿ ಇದಾಗಿ ಬಂದಿದೆ ಅಲ್ಲ. ಓಕೆ, ಇವಾಗ ನೋಡಿ ನನ್ನ ಮಗಳು ಟೊಮೊಟೊ ಹಾಕ್ತಾ ಇದ್ದಾಗ, ಟೊಮೊಟೊ ಗೈಸ್, ಟೊಮೊಟೊ ಹಿಂಗೆ ಹಾಕ್ತಾ ಇದ್ದೀನಿ. ಅದರಿಂದ ಇದೆ ಹಾಕಮ್ಮ. ಟೊಮೊಟೊ ಆ್ಯಕ್ಚುಲಿ ಏನು ಗೊತ್ತಾ ಫ್ರೆಂಡ್ಸ್, ನನ್ನ ಮಗಳಿಗೆ ಇವಾಗ ಮದುವೆಗೆ ಹೋಗ್ಬಿಡ್ತಾಳೆ ಅಂತ ಈ ರೆಸಿಪೀಸ್ ಎಲ್ಲ ಕಲ್ಸ್ಕೊಡ್ತಾ ಇದ್ದೀನಿ ಗೊತ್ತಾ ಇವಾಗ. ಹಾಂ, ಏನೋ ನಮ್ಮ ಹುಡುಗಿ ಬ್ಯಾಚುಲರ್ ಆಗಿ ಇರಬೇಕು ಅಂತ ಇದ್ದಾಳೆ. ಇಟ್ಸ್ ಓಕೆ. ಬಿಕಾಸ್ ಟೊಮೊಟೊ ಒಂದು ಸ್ವಲ್ಪ ಫ್ರೈ ಆಗಿ ಅಷ್ಟರಲ್ಲಿ ಅಕ್ಕಿ ಸ್ವಲ್ಪ ಬಸ್ಕೊಂಡ್ಬಿಡ್ತೀನಿ ನಾನು. ಓಕೆನಾ? ಅಕ್ಕಿ ಅವಾಗೆ ನೆನೆ ಹಾಕಿದ್ದೀವಿ ಆಯ್ತು, ಒಂದು 15 ಮಿನಿಟ್ಸ್ ಬ್ಯಾಕ್. ಸೊ ಇವಾಗ ಅದನ್ನೆಲ್ಲ ನೀರನ್ನೆಲ್ಲ ಸಾಲ್ಟ್ ಮಾಡ್ಕೊಳ್ಳೋಣ. ಇದು ಒಂದು ಕಡೆ ನೀರು ಕುದೀತಾ ಇದೆ, ಒಂದು ಕಡೆ ಬೇಯ್ತಾ ಇದೆ, ಹೊಟ್ಟೆ ಹಸಿತಾ ಇದೆ. ನಮ್ಮ ಚಿಕ್ಕಮ್ಮನಿಗೆ ಊಟ ಕೊಡುತ್ತೆ. ದಿಸ್ ಇಸ್ ವೆರಿ ಬ್ಯಾಡ್ ಅಲ್ಲ ನೋಡಿ ಫ್ರೆಂಡ್ಸ್, ನನ್ನ ಮಗ ಹಿಂಗೆ ಹೇಳ್ತಾನೆ. ಸೊ ಇದು ಬಚ್ಕೊಳೋ ರೀತಿ ಗೈಸ್, ಹೊಸ ರೀತಿ. ಹೊಸ ರೀತಿ ಏನಲ್ಲ ಇದು, ಹಳೆ ರೀತಿ, ಹಳೆ ರೀತಿನೇ ಇದು. ಮೊಸರು ಫ್ರೆಂಡ್ಸ್ ನಾವು ಫಸ್ಟೇ ಆಗಬಾರ್ದು. ಇದು ಅಕ್ಕಿ ಹಾಕಿದ್ಮೇಲೆ ಆಮೇಲೆ ಒಬ್ಬೊಬ್ರು ಏನು ಮಾಡ್ತಾರೆ, ಇದು ಮಸಾಲೆ ಹಾಕಿದಾಗೆ ಮೊಸರು ಹಾಕ್ಬಿಡ್ತಾರೆ. ಅದು ಆ್ಯಕ್ಚುಲಿ ಟೇಸ್ಟ್ ಬರಲ್ಲ ನಮಗೆ. ಸ್ವಲ್ಪ ಅದು ಹೊಸ್ದಾಗಿ ಟ್ರೈ ಮಾಡೋರು ಇದು ಕೆಲವೊಂದು ಟಿಪ್ಸ್ನೆಲ್ಲ ಸ್ವಲ್ಪ ಫಾಲೋ ಮಾಡಿದ್ರೆ ನಿಮ್ಗೆ ಟೇಸ್ಟ್ ಚೆನ್ನಾಗಿ ಬರುತ್ತೆ ಆ್ಯಕ್ಚುಲಿ. ನೆಕ್ಸ್ಟ್ ಯಾವ ರೆಸಿಪಿ ಬೇಕು ಅಂತ ಕಮೆಂಟ್ ಮಾಡಿ. ಸೊ ನೆಕ್ಸ್ಟ್ ಯೂಟ್ಯೂಬ್ ಚಾನಲಲ್ಲಿ ಅಪ್ಲೋಡ್ ಮಾಡಿ. ಓಕೆ, ಮಾಡೋಳಿಗೆ ಮಾಡಬೇಕು. ಸ್ವಲ್ಪ ಜಾಸ್ತಿ ಮಾಡಿದ್ರಿಂದ ಸ್ವಲ್ಪ ಲೇಟ್ ಆಗ್ತಾ ಇದೆ ನಿಮಗೆ. ಅಯ್ಯೋ ಏನು ಇಷ್ಟೊತ್ತು ಅನ್ಕೊಬೇಡಿ, ಹೋಗಬೇಡಿ. ಇವತ್ತು ನಮ್ಮ ಮನೆಗೆ ನನ್ನ ಇಬ್ಬರು ಅತ್ತಿರು ಬಂದಿದ್ದಾರೆ, ಅಕ್ಕನ ಮಕ್ಕಳೆಲ್ಲ ಬಂದಿದ್ದಾರೆ. ಸೊ ಹಾಗಾಗಿ ಸ್ವಲ್ಪ ಜಾಸ್ತಿ ಮಾಡ್ತಾ ಇದ್ದೀನಿ ಇವತ್ತು. ಓಕೆ, ಸೊ ಈಗ ಅಕ್ಕಿನ ಬಸ್ಕೊಂಡಿದ್ದಾರೆ, ಹಾಕ್ಕೊತೀನಿ. ಸ್ವಲ್ಪ ಹುರಿ ಕಮ್ಮಿ ಮಾಡ್ಕೊಳ್ಳಿ ಈ ಟೈಮಲ್ಲಿ. ಓಕೆನಾ? ಅಷ್ಟು ನೀರು ಹಾಕ್ದಿರಾ ಅಕ್ಕಿ ಹಾಕಿದ್ದೀರಾ ಅಂತ ಅನ್ಕೊಂತೀನಿ. ಆಕ್ಚುಲಿ ಇದು ನಾನು ನೋಡಿರೋದು ರೇಖಾ ಅಡುಗೆ ಇದರಲ್ಲೇನೆ, ಇನ್ಸ್ಪಿರೇಷನ್ ರೇಖಾ ಅಡುಗೆ ಚಾನಲ್ ಅವರು. ಯಾಕಂದ್ರೆ ಈ ತರ ನಾನು ರೇಖಾ ಅಡುಗೆ ಅವರಿಂದನೇ ಸ್ವಲ್ಪ ಇದು ಟ್ರೈ ಮಾಡಿದೆ. ನಾನು ಈ ತರ ಆಡ್ಕೊಂಡು ಆಕ್ಚುಲಿ ನಮಗೆ ಚೆನ್ನಾಗಿ ಬರುತ್ತೆ. ನನಗೆ ಆಕ್ಚುಲಿ ರೆಸಿಪಿ ಅವ್ರದ್ದಲ್ಲ, ಟಿಪ್ಸ್ ಅವ್ರದ್ದು. ಸ್ವಲ್ಪ ಅವರಿಂದಲೂ ಕಲ್ತ್ಕೊಂಡಿದ್ದೀನಿ ನಾನು ಆಕ್ಚುಲಿ. ಅವ್ರನ್ನ ಫಾಲೋ ಮತ್ತೆ ಸಬ್ಸ್ಕ್ರೈಬ್ ಮಾಡಿದ್ದೀನಿ ನಾನು. ಸ್ವಲ್ಪ ಚಿಕ್ಕುರಿ ಇಟ್ಕೊಂಡು ಹಿಂಗೆ ಮಿಕ್ಸ್ ಮಾಡ್ಕೊಳ್ಳಿ ಕಂಪ್ಲೀಟಾಗಿ. ಮಸಾಲೆ ಎಲ್ಲ ಅದ್ರೊಳಗಡೆ ಬೆರ್ತಂಗೆ ಕಂಪ್ಲೀಟ್ ಮಿಕ್ಸ್ ಮಾಡ್ಕೊಳ್ಳಿ. ತಳ ಹತ್ತಬಾರ್ದಿದು, ಹಾಗಾಗಿ ಸ್ವಲ್ಪ ಸಣ್ಣ ಉರಿಲಿ ನಾವು ನಿಧಾನಕ್ಕೆ ಸ್ವಲ್ಪ ನೋಡಿ ಈ ಥರ
ಅದಕ್ಕೆ ಕಂಪ್ಲೀಟ್ ಅದು ಮಾಡ್ಕೊಂಡು 2 ನಿಮಿಷ ಸ್ವಲ್ಪ ಈ ಉರಿಲಿ ಹಾಗೆ ಇರಲಿ ಇದು ಇದುವರೆಗೂ ತುಂಬ ಇದನ್ನು 2 ನಿಮಿಷ ಸಣ್ಣ ಉರಿಲೇ ಬಿಟ್ಬಿಡೋಣ ಇದನ್ನು ಒಂದು 2 ಸೆಕೆಂಡ್ ಸಾಕು, ಜಾಸ್ತಿ ಏನು ಬೇಡ. ನಿಂಬೆಹಣ್ಣು ನೆನ್ಸ್ಕೊತಾ ಇದ್ದೀನಿ, ಕಮ್ಮಿ ಮಾಡ್ಕೊಂಬಿಡ್ತೀನಿ. ಇವಾಗ ಒಂದು ಸ್ವಲ್ಪ ದೊಡ್ಡ ಉರಿ ಇಟ್ಕೊಂಡು ನಾನು ಮೊಸರು ಹಾಕೊತಿದ್ದೀನಿ ನೋಡಿ. ಈ ಮೊಸರು ಜೊತೆಗೆ ಆಪ್ಷನಲ್ಲಿ ಸ್ವಲ್ಪ ಹಾಲು, ಯಾರು ಬೇಕಾಗಿದೆ ಚೆನ್ನಾಗಿರುತ್ತೆ ಹಾಲು ಹಾಕಿದ್ರೆ. ಜಾಸ್ತಿ ಹಾಕ್ತಾ ಇಲ್ಲ ನಾನು. ಹಾಲು ಹಾಕೋದ್ರಿಂದ ಏನು ಬೆನಿಫಿಟ್ ಇದಕ್ಕೆ? ನಿಮಗೆ ಟೇಸ್ಟ್, ಇವಾಗ ನೀವು ಈ ಗೀ ರೈಸಲ್ಲೆಲ್ಲ ಟೇಸ್ಟ್ ಮತ್ತು ಕಲರ್ ನೋಡಿದ್ದೀರಲ್ಲ, ವೈಟ್ ಬರುತ್ತಲ್ಲ, ಹಾಗಾಗಿ ಇದು ಆಲ್ಮೋಸ್ಟ್ ವೈಟ್ ಕಲರಲ್ಲೇ ಬರುತ್ತೆ ನಿಮಗೆ. ಹಾಲು ಮೊಸರು ಹಾಕಿರೋದ್ರಿಂದ ಎಲ್ಲೋ ಇರುತ್ತೆ, ಬಟ್ ಅಷ್ಟು ಎಲ್ಲೋ ಕಲರ್ ಅಂತ ಅನ್ಸಲ್ಲ ನಿಮ್ಗೆ ಆ್ಯಕ್ಚುಲಿ. ಮತ್ತು ಟೇಸ್ಟು ಅಷ್ಟೇನೆ ತುಂಬ ಚೆನ್ನಾಗಿರೋ ಒಳ್ಳೆ ಇದು ಫ್ಲೇವರ್ ಕೊಡುತ್ತೆ ನಿಮಗೆ ಇದೆಲ್ಲ. ನೋಡಿ ಇವಾಗ ತಳ ಹತ್ಬಿಡುತ್ತೆ. ಸೊ ನಾನು ಇವಾಗ ಉರಿ ಕಮ್ಮಿ ಮಾಡಿಬಿಟ್ಟು ಹಾಲು ಮೊಸರು ಚೆನ್ನಾಗಿ ಮಿಕ್ಸ್ ಮಾಡಿದ್ದೀನಿ. ಇವಾಗ ಉರಿ ಕಮ್ಮಿ ಮಾಡಿಬಿಟ್ಟು ನಾನು ಫಸ್ಟ್ ಆಲ್ರೆಡಿ ನೀರನ್ನ ಅಳತೆಗೆ ತೊಗೊಂಡಿದ್ದೀನಿ 1:2 ಅಲ್ಲಿ. ಅದನ್ನು ನಾನು ಇವಾಗ ಒಂದು ಗ್ಲಾಸ್ ಅಕ್ಕಿಗೆ 2 ಗ್ಲಾಸ್ ನೀರು ರೇಷು. ಎಸ್, ಓಕೆ. ಸೊ ಇವಾಗ ನೀರು ಹಾಕೋತಾ ಇದ್ದೀವಿ. ಹುಷಾರು ವಯಸ್ಸು ಹಾಕೊಬೇಕಾದ್ರೆ. ಸ್ವಲ್ಪ ನಾನು ನೀರು ಉಳಿಸ್ಕೊತೀನಿ ಫ್ರೆಂಡ್ಸ್, ಯಾಕಂದರೆ ಒಂದೊಂದ್ಸಲಿ ಮುದ್ದೆ ಆಗ್ಬಿಡುತ್ತೆ, ಇಲ್ಲ ಲಾಸ್ಟಲ್ಲಿ ಇದಾಗ್ಬಿಡುತ್ತೆ. ಹಾಗಾಗಿ ನಾನು ಸ್ವಲ್ಪ ಉಳಿಸ್ಕೊತೀನಿ. ನಾನು ಯಾವಾಗಲೂ ಹೀಗೆ ಮಾಡೋದು, ಎಷ್ಟೇ ಅಳತೆ ತೊಗೊಂಡಿದ್ರು ಸ್ವಲ್ಪ ನೀರು ಉಳಿಸ್ಕೊಂಡು ಹಾಕೊತೀನಿ. ಉದ್ರ ಬರಬೇಕಲ್ವ, ಅದಕ್ಕೋಸ್ಕರ. ಇವಾಗೆಲ್ಲ ನೋಡಿ ಮಿಕ್ಸ್ ಮಾಡ್ಕೊಳ್ಳಿ ಚೆನ್ನಾಗಿ. ಇವಾಗ ಆಚಿ ಅವ್ರದ್ದು ಬಿರಿಯಾನಿ ಪೌಡ್ರು ಸ್ವಲ್ಪ ಆಚಿ ಪ್ರಮೋಷನ್ ಮಾಡ್ತಾ ಇಲ್ಲ ಗೈಸ್. ನಮ್ಗೆ ಆಚಿ ಫ್ಲೇವರ್ ಆ್ಯಕ್ಚುಲಿ ತುಂಬ ಇಷ್ಟ ಆಗುತ್ತೆ, ಅದಕ್ಕೋಸ್ಕರ ಆಚಿದು ಯೂಸ್ ಮಾಡ್ತಾ ಇದ್ದೀವಿ. ಆಚಿ ತುಂಬ ಚೆನ್ನಾಗಿ ಟೇಸ್ಟ್ ಕೊಡುತ್ತೆ. ಎಸ್, ಅಫ್ಕೋರ್ಸ್. ಓಕೆ, ಆಚಿದು ನೋಡಿ, ಆಚಿ ಬಿರಿಯಾನಿ ಮಸಾಲ ನನಗಿದು ಆ್ಯಕ್ಚುಲಿ ಇಷ್ಟ. ಬಿರಿಯಾನಿ ಪೌಡ್ರ್ ಮಾಡಬೇಕು ಮನೇಲಿ, ಬಟ್ ಆಚಿ ಮಾಡಿದ್ರೇ ನಮ್ಮ ಮನೆಯಲ್ಲೆಲ್ಲ ಇಷ್ಟಪಟ್ಟು ತಿನ್ನೋದು. ಸೊ ಅದಕ್ಕೆ ನಾವು ಯಾವಾಗೂ ಆಚಿ ಅಂತ ಹೇಳ್ತೀವಿ. ಸ್ವಲ್ಪ ಹಾಕ್ಬಿಡೋಣ. ಕೆಲವೊಬ್ರು ಬಿರಿಯಾನಿ ಮಸಾಲನೆಲ್ಲ ಮನೇಲೇ ಮಾಡ್ಕೊಂಡಿರ್ತೀರ, ನೀವು ಅದನ್ನು ಯೂಸ್ ಮಾಡ್ಕೊಬೋದು. ಒಟ್ಟಲ್ಲಿ ಸ್ವಲ್ಪ ಬಿರಿಯಾನಿ ಮಸಾಲ ಹಾಕ್ಕೊಬೇಕು. ಬಿರಿಯಾನಿ ಮಸಾಲ ಹಾಗೆ ಗರಂ ಮಸಾಲ ಸ್ವಲ್ಪ. ಮಶ್ರೂಮ್ ಪೀಸ್ ಪಲಾವ್ ಅಂದರೆ ಏನಂತ ಗೊತ್ತಾಗೈತೆ ನಿಮಗೆ? ಮಶ್ರೂಮ್ನ ನೆಮ್ಮದಿಯಾಗಿ ತಿನ್ನೋಕ್ಕೋಸ್ಕರ ಮಶ್ರೂಮ್ ಪೀಸ್ ಪಲಾವ್ ಅಂತ ಹೆಸರು ಇದಕ್ಕೆ. ನೀವು ಟ್ರೈ ಮಾಡಿ ತಿಂದ್ಬಿಟ್ಟು ನಿಮ್ಗೇನು ಇಷ್ಟ ಹೆಸರು ಬರುತ್ತೋ ಅದು ಇಟ್ಕೋಬೋದು ನೀವು. ಓಕೆ, ಸೊ ಇವಾಗ ಸ್ವಲ್ಪ ಗರಂ ಮಸಾಲ ನಾನು ಹಾಗೆ ಗರಂ ಮಸಾಲ ಹಾಕ್ತಾ ಇದ್ದಾರೆ. ಮತ್ತು ಉಪ್ಪು ಹಾಕ್ತಾ ಇದ್ದೀನಿ. ಆ್ಯಕ್ಚುಲಿ ಕಲ್ಲುಪ್ಪು ಹಾಕ್ತಾ ಇದ್ದೀನಿ ನಾನು ಕಲ್ಲುಪ್ಪಲ್ಲೇ ಅಳತೆ ಸಿಗೋದು, ಹಾಗಾಗಿ ಕಲ್ಲುಪ್ಪೆ ನಾನು ಜಾಸ್ತಿ ಯೂಸ್ ಮಾಡ್ತೀನಿ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಳ್ಳಿ. ನಿಮಗೆ ಏನು ಪುಡಿ ಉಪ್ಪು ಇಷ್ಟ ಆದರೆ ಪುಡಿ ಉಪ್ಪು ಹಾಕೊಳ್ಳಿ. ಅಳತೆ ನಿಮ್ಗೆ ಯಾವ್ದಾದ್ರು ಅದನ್ನು ಯೂಸ್ ಮಾಡಿ. ಯಾರು ಸ್ಪೈಸಿ ಜಾಸ್ತಿ ತಿಂತೀರ ಅವ್ರು ಮಾತ್ರ ಖಾರದ ಪುಡಿ ಹಾಕೊಳ್ಳಿ. ಯಾರು ಸ್ಪೈಸಿ ಜಾಸ್ತಿ ತಿಂತೀರ ಕಮೆಂಟ್ ಮಾಡಿ ಗೈಸ್. ಇದು ಖಾರದ ಪುಡಿ ಹಾಕ್ತಾ ಇದ್ದೀವಿ. ಇದು ಮನೆಯಲ್ಲೇ ಮಾಡಿರೋದು. ಆ್ಯಕ್ಚುಲಿ ನಮ್ಮ ಮಕ್ಕಳಿಗೆ ಸ್ಪೈಸ್ ಇಷ್ಟ ಆಗಲ್ಲ, ಅಕ್ಕನ ಮಕ್ಳಿಗೆ ಸ್ಪೈಸ್ ಬೇಕು, ಹಾಗಾಗಿ ಸ್ಪೈಸ್ ಹಾಕ್ತಾ ಇದ್ದೀನಿ. ಯೂತ್ಸ್ ಅಲ್ವಾ ಗೈಸ್? ಬಿಸಿ ರಕ್ತ ಕುದಿತಾ ಇರುತ್ತೆ. ಬಿಸಿ ರಕ್ತ ಇದೇ ಥರ ಕುದಿತಾ ಇರುತ್ತೆ. ಸೊ ನೋಡಿ ಚೆನ್ನಾಗಿದೆ, ಕಲರ್ ಇಲ್ಲ, ಒಳ್ಳೆ ಕಲರ್ ಇದೆ. ಕುದ್ದಿದ್ದಾದ್ಮೇಲೆ ಈಗ ನೆಕ್ಸ್ಟ್ ಕುದಿಯುತ್ತೆ, ಸ್ವಲ್ಪ ಹೊತ್ತಾಗುತ್ತೆ ಕುದಿಯೋಕ್ಕೆ. ನೋಡಿ ಫ್ರೆಂಡ್ಸ್, ಆಲ್ಮೋಸ್ಟ್ ಈ ಹಂತಕ್ಕೆ ಬಂದಾಗ ಅಥವಾ ಇನ್ನೊಂದು ಸ್ವಲ್ಪ ನೀರು ಇದ್ದಂಗೆ ಪರವಾಗಿಲ್ಲ, ನಾವು ಇದನ್ನು ದಮ್ಮಿಗೆ ಬಿಟ್ಬಿಟ್ಟು ಅಂತಂದರೆ ಆ್ಯಕ್ಚುಲಿ ಇದು ತಳ ಹಿಡಿಯಲ್ಲ. ಇವಾಗ ನಾನು ದೊಡ್ಡೂರಿಂದ ಇಟ್ಬಿಟ್ಟು ಸೊ ನೀರು ಒಂಚೂರು ಕಮ್ಮಿ ಆದಾಗ ನಿಮಗೆ ಈ ಕನ್ಸಿಸ್ಟೆನ್ಸಿ ಗೊತ್ತಾಗುತ್ತಲ್ಲ, ಸೊ ಅವಾಗ ನೀವು ಉರಿ ಸಿಮ್ಮಲ್ಲಿ ತೊಗೊಂಡು ಸಿಮ್ಗೆ ಇಡಬೇಕು. ಅಲ್ಲಿ ಊಟದಲ್ಲಿ ಎತ್ಕೊಂಬಪ್ಪು. ಆ್ಯಕ್ಚುಲಿ ಇದು ದಮ್ ಕಟ್ಬೇಕಾದ್ರೆ ಬಾಳೆ ಎಲೆ ಸಿಕ್ಕಿದ್ರೆ ಆದಷ್ಟು ಟ್ರೈ ಮಾಡಿ. ನಿಮಗೆ ಏನು ಗೊತ್ತಾ, ಬಾಳೆ ಎಲೆ ಇಕ್ಕಿದ್ರೆ ಅದೊಂದು ಬಾಳೆ ಎಲೆ ಫ್ಲೇವರ್ ಇರುತ್ತಲ್ಲ, ಅದನ್ನು ಈ ಚಿಕನ್ ಬಿರಿಯಾನಿಗೆ ನೀವು ಯಾವುದೇ ಬಿರಿಯಾನಿ ಆದರೆ ದಮ್ ಕಟ್ಬೇಕಾದ್ರೆ ಬಾಳೆ ಸಿಕ್ಕಿದ್ರೆ ಅದನ್ನು ನೀಟಾಗಿ ತೊಳೆದ್ಬಿಟ್ಟು ಈ ಥರ ನೀಟಾಗಿ ಮಾಡಿಬಿಟ್ಟು
ನಾನು ಬಾಳೆ ಎಲೆ ಸಿಗ್ದಿರೋದ್ರಿಂದ ಇವಾಗ ಊಟದಲ್ಲೇ ಮನೇಲೇ ಇದ್ರೋದ್ರಿಂದ ಊಟದಲ್ಲೇ ಹೀಗೆ ಮುಚ್ಕೊತೀನಿ. ಓಕೆ, ಇದು ದಮ್ ಕಟ್ಟೋದು ಗೈಸ್. ಇದು ಮುಚ್ಚಿಬಿಟ್ಟು ನಮ್ಮ ಮನೇಲಿ ಒಂದು ಪುಟಾಣಿ ಇದೆ, ಅದು ದೊಡ್ಡದು. ಓಕೆ ನೋಡಿ, ಈ ಕಲ್ಲು ಇದು ವೆಯ್ಟ್ ಕುಟಾಣಿನೇ ಅಂತಲ್ಲ, ಏನಾದರೂ ಸರಿ ವೆಯ್ಟ್ ಇಟ್ಕೋಬೇಕು. ಹಿಂಗೆ ವೆಯ್ಟ್ ಇದ್ದರೆ ಅದು ಆಚೆ ಹೇರ್ ಔಟ್ ಆಗಲ್ಲ, ಅವಾಗ ನೀಟಾಗಿ ಅನ್ನ ದಮ್ ಆಗುತ್ತೆ. ಇಷ್ಟು ಕನ್ಸೆನ್ಸಿ ನೀವು ಇಟ್ಬಿಟ್ಟು ಅಂತಂದರೆ ನಿಮ್ಗೊಂಚೂರು ತಳ ಹತ್ತಲ್ಲ. ನೀನು ಇಕ್ಕಿರ್ತೀನಿ. ಸೊ ಸ್ವಲ್ಪ ಇದಾಗಿ ಕ್ಲೀನ್ ಮಾಡಿಕೊಂಡು ಸೊ ಇಲ್ಲೇ ಇಕ್ಕಿರೋದ್ರಿಂದ ಫೈನಲಿ ರೆಡಿ ಆಗಿದೆ. ಹೀಗಿದೆ ನೋಡಿ ನಮ್ಮ ರೆಸಿಪಿ. ಗೆಸ್ಟ್ ಆಗಿ ನಾನು ತಂಗಿನ ಕರ್ಸಿದೀವಿ, ಟೇಸ್ಟ್ ಹೆಂಗಿದೆ ಅಂತ ಹೇಳೋಕೆ. ಇವಾಗ ತಿಂದು ಹೇಳ್ತಾಳೆ ನೋಡಿ, ತಿಂತಿದ್ದಾಳೆ, ಫೀಲ್ ಮಾಡ್ತಾ ಇದ್ದಾಳೆ ಗೈಸ್, ಫೀಲಿಂಗ್ ಒಳಗಿಂದ. ಹೆಂಗಿದೆ ಚಿನ್ನ? ರಿಯಲಿ ಫ್ಯಾಂಟಾಸ್ಟಿಕ್. ಸಾಕಾಗಿದೆ ಆ ಟೇಸ್ಟ್, ಎಲ್ಲ ಈವನ್ ಆಗಿ ಗೊತ್ತಾಗಿದೆ. ಸೂಪರ್ ಆಗಿದೆ. ನೀವು ಮನೆ ಟ್ರೈ ಮಾಡಿ, ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ ನನ್ನ ಚಾನೆಲ್ಗೆ. ಈಗ ಫೈನಲ್ ಟಚ್ ಹಿಂಗಿದೆ ನೋಡಿ, ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಮಶ್ರೂಮ್ ಪೀಸ್ ಪಲಾವ್ ತಿಂದು ಪೀಸ್ ಆಗಿದೆ. ಓಕೆನಾ? ಸಕ್ಕತ್ತಾಗಿದೆ ಅಲ್ಲ ನೋಡಿ ಫೈನಲ್ ಟಚ್ಚು. ನೀವು ಟ್ರೈ ಮಾಡಿ ಪಕ್ಕ ಹೆಂಗಿತ್ತು ಅಂತ ನನಗೆ ಕಮೆಂಟ್ ಮಾಡಿ. ಹಾಗೆ ನೆಕ್ಸ್ಟ್ ಯಾವ ವೀಡಿಯೋ ಕುಕಿಂಗ್ ಬ್ಲಾಗ್ ಬೇಕಂತ ಕಮೆಂಟ್ ಸಹ ಮಾಡಿ. ಸೊ ಇದೇ ಥರ ಹೆಚ್ಚಿನ ಕಂಟೆಂಟ್ ವೀಡಿಯೋಸ್ಗೋಸ್ಕರ ದಾಕ್ಷು 2914 ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು, ಬಾಯ್. ಟೇಸ್ಟ್